ಚಪ್ಪಲ್ ಕಾಲ ಹಾಕೊಳ್ಳುವಂಥದ್ದು ಎ ಸಿ ರೂಮಿನಲ್ಲಿ ಇಟ್ಟು ಮಾರ್ತಾರೆ. ಎ ಸಿ ರೂಮ್ನಾಗ ಚಪ್ಪಲ್ ಇಟ್ಟು ಮಾರಾಕ ಶಕ್ಯತಿ. ಇವತ್ತು ರೈತ ಬೆಳೆದು ಎಲ್ಲರೂ ತಿನ್ನಬೇಕಾದ ವಸ್ತು ಅಲ್ಲಿಗೆ ಏನೇನು ತಿರುಗಾಡ್ತಾವೋ ಏನೇನು ತಮ್ಮ ಹೆಸ್ಕಿ ಮಾಡ್ತಾವೋ ಗೊತ್ತಿಲ್ಲ. ಅಷ್ಟು ಕೀಳ ಮಟ್ಟಕ್ಕೆ ಸರ್ಕಾರ ನಾವು ಮಾಡುವಂಥ ಕೆಲಸಕ್ಕೆ ಕೀಳ ಮಟ್ಟಕ್ಕೆ ತಂದದ್ದು. ಯಾಕಂದ್ರೆ ಅದು ಹೇಳ್ತೈತಿ, ಏನು ಹೇಳ್ತೈತಿ ಅಂದ್ರೆ ಸರ್ಕಾರ ರೈತರು ಬೆನ್ನೆಲು ರೈತರಿಗೆ ಕೊಡಾಕು ಶಕ್ಯತೆ. ಅವ್ರಿಗೆ ಶಕ್ಕಿದ್ರು ರೈತರಲ್ಲಿ ಕೇಳುವಷ್ಟು ತಾಕತ್ತಿಲ್ಲ. ಅದಕ್ಕಾಗಿ ನಾವು ಹಿಂದುಳಿದು ಒಂದು ಸರಿ ಹೇಳ್ತೈತಿ ಅವ್ರ ಕಳ್ರು, ಒಂದು ಸರಿ ಹೇಳ್ತೈತಿ ಇವ್ರ ಕಳ್ರು, ಇವರು ಇಬ್ಬರು ಕಳ್ರ. ರೈತರನ್ನ ಹೊಡ ತಿನ್ನು ಮಂದಿನ ಇದು. ಏನು ನಮಗೆ ಹೊಳ್ಳೆ ಕೊಡ್ತೀವಿ ಅಂತ ಹೇಳ್ತಾರ. ರೈತರು ಕೂಲಿ ಕಾರ್ಮಿಕರು ನೇಕಾರು ದುಡಿದು ನಾವು ಏನು ಕೊಡ್ತೀವೋ ಅದನ್ನೇ ನಮಗೆ ಹೊಡಮಳೆ ಕೊಡಬೇಕಾದ್ರೆ, ಅದರದೇ ಒಂದು ಕೆಲಸ ಮಾಡಬೇಕಾದ್ರೆ 40% ಅವ್ರಿಗೆ ಬೇಕು. ನಾವು ಕೊಟ್ಟದ್ದು ಕೇಂದ್ರ ಸರ್ಕಾರದೊಳಗೆ ಕೂತು ಮೋದಿ ಹೇಳ್ತಾನೆ ಬಡವರಿಗೆ 10 ಕಿಲೋ ಅಕ್ಕಿ ಕೊಡ್ತನು. ಸಿದ್ದರಾಮಯ್ಯ ಹೇಳ್ತಾನೆ ಬಡವರಿಗೆ 10 ಕಿಲೋ ಅಕ್ಕಿ ಕೊಡ್ತನು. ಸಿದ್ದರಾಮಯ್ಯ ನೀ ಯಾವಾಗಾರ ನೀರು ಹಾಸಕ್ಕೆ ಹೋಗಿದ್ಯಾ? ಕಸ ತೆಗ್ಯಾಕೆ ಬಂದಿದ್ಯಾ? ಎಲ್ಲಿ ಬರ್ತಾವ ಯಪ್ಪ ಅಕ್ಕಿ ನೀವು ಅಂತಕ್ಕ ಕೊಡಬೇಕು. ನಾವು ಹೆಸರು ಪಡೆಯವರು ಅವರು ದುಡ್ಡು ಗೋಳೆ ಮಾಡಿ ಕೊಡಬೇಕು. ನಾವು ಅದನ್ನೇ ಹೊಡಮಳಿ ಕೊಡಬೇಕಾದ್ರೆ 40% ಬೇಕು. ಮಹಾತ್ಮರು ಒಂದು ಮಾತು ಹೇಳ್ತಾರ. ಏನು ಹೇಳ್ತಾರಂದ್ರ ರಾಜಕೀಯ ಕೂಡ ಎಷ್ಟೊತ್ತಿರಬೇಕು, ಟಾಯ್ಲೆಟ್ದಾಗ ಎಷ್ಟೊತ್ತಿರ್ತೀರಿ ಅಷ್ಟೊತ್ತ ಇರರಿ. ಯಾಕಂದ್ರ ಅಷ್ಟು ಹೊಲಸು ರಾಜಕೀಯ ಆಗೈತಿ. ವಿವೇಕಾನಂದವರು ಹೊರದೇಶಕ್ಕೆ ಹೋಗಿದ್ರ. ಹೊರದೇಶಕ್ಕೆ ಹೋದಾಗ ಅವ್ರಿಗೆ ಪ್ರಶ್ನೆ ಮಾಡ್ತಾರ. ಏನತ್ ಪ್ರಶ್ನೆ ಮಾಡ್ತಾರೋ, ವಿವೇಕಾನಂದ ಸ್ವಾಮಿ ಅವರೇ ನೀವು ಅನುಭವಿಕರು, ನಿಮ್ಮಲ್ಲಿ ಸಾವಿರಾರು ನದಿಗಳ ಹರಿದಾವ, ಯಾವ ನದಿ ಚಲೋ ನೀರು ಚಲೋದವ್ರಿ ಅಂತೇಳಿ ಅವ್ರಿಗೊಂದು ಪ್ರಶ್ನೆ ಮಾಡ್ತಾರೆ. ಆವತ್ತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೋ ಸಾವಿರಾರು ನದಿ ನೀರು ಯಾವ ಚಲೋ ಇಲ್ರಿ, ಮತ್ತು ಯಾವ ಚಲೋ ರೀ? ನಮ್ಮ ರೈತರು ಏನು ದುಡಿದು ಭೂಮಿ ಒಳಗೆ ಬೆವರು ನೀರು ಚೆಲ್ತಾರ, ಆ ನೀರು ಮಾತ್ರ ಚಲೋ ಐತಿ. ಸಾವಿರಾರು ನದಿಗಳ ನೀರು ಚಲೋ ಇಲ್ಲ. ಸ್ವಾಮಿ ವಿವೇಕಾನಂದವರು ಆವಾಗ ಹೇಳ್ಯಾರ. ಆದರೂ ಇವು ಎಷ್ಟು ಕೀಳು ಮಟ್ಟಕ್ಕೆ ರೈತರನ್ನ ತರ್ತಾವಂದ್ರೆ ಎಷ್ಟೋ ಡ್ಯಾಮ್ಗಳು ಕಟ್ಟಿ ಭೂಮಿ ಸವಳು ಜವಳಾತು. ರೈತರಿಗೆ ಒಂದು ಅನುದಾನ ಕೊಡೋದಿಲ್ಲ. ಸವಳು ಜವಳಾಗಿ ಎಷ್ಟೋ ರೈತರು ಮಂದಿಗೆ ಕುಡುದಲ್ಲ ತಾಣ ಬೇಡುವಂಥ ಪ್ರಸಂಗ ಬಂದತಿ. ಏನು ಡ್ಯಾಮ್ ಆಗಿ ಹೋದವ್ರಿಗೆ ಹೇಳ್ತಾರ. ಅವ್ರು ಏನು ಹೇಳ್ತಾರೋ
ನೀರಾವರಿ ಇದ್ರೆ 40 ಲಕ್ಷ, ಒಣ ಭೂಮಿ ಇದ್ರೆ 30 ಲಕ್ಷ. ಅದು ಡ್ಯಾಮ ನೀರು ಹಿಡಿಯೋದು ನೀವು ಯಾವಾಗಾಯ್ತು ಯಾವಾಗಿಲ್ಲೋ ನಮಗೆ ಗೊತ್ತಿಲ್ಲ. ನೀವು ಹೇಳೋರು ಹಿಂಗ. ನಾವು ಸಣ್ಣಾಗಿದ್ದಾಗಿಂದ ಡ್ಯಾಮ್ ತಯಾರಾಗತ್ತೈತದ. ನಮಗೂ 63 64 ವಯಸ್ಸಾಗ್ಯಾವ. ಆ ಡ್ಯಾಮ ತಯಾರಾಗುವವರೆಗೆ ಸವಳು ಜವಳದ ನಮ್ಮ ಭೂಮಿ ತೆಗಿಬೇಕು. ಯಾಕ ನಿಮ್ಮನ್ನ ತೆಳಗೆ ಉಳಿಸೋದಂದ್ರೆ ತಡ ಇಲ್ಲ. ರೈತರು ಒಂದು ಸಲ ಮನಸ್ಸು ಮಾಡಿದ್ರ ಕೊಡಬೇಕನ್ನೋ ತಾಕತ್ತು ನಿಮ್ಮಲ್ಲಿ ಇಲ್ಲ ಅನ್ನಬೇಡ್ರಿ. ಸಾಕಟ್ಟು ಕೊಟ್ಟಿವ್ ನಾವು ದುಡ್ದು ಎಲ್ಲರೂ. ಅದೇನ್ರಿ ನಿಮ್ಮಲ್ಲಿ ಅನುಭವ ಇತ್ತಂದ್ರೆ ನಮಗೆ ಕೊಟ್ಟು ಸವಳು ಜವಳು ತೆಗೀರಿ. ಏನು 40 ಲಕ್ಷ 30 ಲಕ್ಷ ಭೂಮಿ ವಾದಕ್ಕೆ ಪರಿಹಾರ ಕೊಡ್ತೀನತ್ತಿರಲಿಲ್ಲ. ಆ ಪರಿಹಾರಕ್ಕೆ ನೀವು ಏನು ಇದನ್ನ ಮಾಡಾಕ ನಮಗೆ ನೀರು ತರಬೇಕಿಸಿಂದ ರೊಕ್ಕ ಕೊಡು ಟೈಮ್ ಬರ್ತತಿಲ್ಲ. ಅತೊಟ್ಟೊಳಗೆ ಒಂದು ಗುಂಟೆದ ಪ್ಲಾಟ್ ನಮಗೆ ಸಿಗುದಿಲ್ಲ. ಆ ರೊಕ್ಕದಾಗ ಎದಕ್ಕೆ ಕೊಡ್ತಿರೋ ಪುಣ್ಯಾತ್ಮರೇ? 30 ಲಕ್ಷ 40 ಲಕ್ಷ ಇನ್ನೂ 10 ವರ್ಷ ಬಿಟ್ಟು ಕೊಡ್ತಿರೋ, 20 ವರ್ಷ ಬಿಟ್ಟು ಕೊಡ್ತಿರೋ? ಯಾರೇ ಹೆಚ್ಚು ಕೇಳಿದ್ರೆ ನಮಗೆ ಕೊಡಕ್ಕಾಗೋದಿಲ್ಲ, ರೊಕ್ಕ ಕೊಡಕ್ಕಾಗೋದಿಲ್ಲ. ನೀರಾವರಿ ಇದ್ದ ಜಮೀನು ಕೊಂಡು ಕೊಡ್ರಿ. ನಾವು ಅಲ್ಲಿ ದುಡ್ತಿದ್ವು. ಒಬ್ಬ ಮಂತ್ರಿ ಮಾತಾಡ್ತಿದ್ದ ಮಾನ್ಯ ಏನತ್ ಮಾತಾಡ್ತಿದ್ದಂದ್ರೆ, ರೈತರಿಗೆ ನೀರು ಪುಕ್ಕಟ್ಟು ಕೊಟ್ಟು, ಕರೆಂಟ್ ಪುಕ್ಕಟ್ಟು ಕೊಟ್ಟು, ರೈತರಿಗೆ ಏನಾಗೈತಿ ಅಂತ ಕೇಳ್ತಿದ್ದವ. ಹಲೋ ಮಂತ್ರಿ, ನೀನೇನು ನೀರು ಪುಕ್ಕಟ್ಟು ಕೊಟ್ಟಿ ಏನಂತಿಲ್ಲ, ಕರೆಂಟ್ ಪುಕ್ಕಟ್ಟು ಕೊಟ್ಟಿನಂತಿಲ್ಲ. ನೀನು ಕರೆಂಟು ಬೇಡ, ನೀನು ನೀರು ಬೇಡ. ನಾವು 2 ಮಾಡಿ ಗಜರಿ ಹಾಕ್ತೀವಿ, 2 ಮಾಡಿ ಗೆಣಸು ಹಾಕ್ತೀವ. ನಾವು ಊಟ ಮಾಡ್ತೀವ, ಗಜರಿ ಗೆಣಸು ತಿಂದ್ರೆ ಮೋತಿ ಮ್ಯಾಗ ಗಜರಿ ಅಂತ ಬಣ್ಣ ಬರ್ತದೆ. ಅವಾಗ ನೀ ಏನು ದುಡ್ಡು ಹೊಡೆದು ದುಡ್ಡು ಮಾಡಿಲ್ಲ, ನಿನ್ನ ಅಧಿಕಾರ ಐತಿಲ್ಲ. ನೀನೇನ್ರಿ ನಮ್ಮ ಉಪಜೀವನ ಕಾತದ 2 ಮಡಿ ಗಜರಿ 2 ಮಡಿ ಗೆಣಸು ಹಾಕಿದ್ವಿ ಅಂದ್ರೆ, ಅದ್ರಾಗ ನಿನಗೂ ಏನ್ರಿ ಬೇಕಾತಂದ್ರೆ, ಅವಾಗ ಅಕಸ್ಮಾತ್ ಏನ್ರಿ ಬೆಳೆದು ಕೂಡಂದ್ರೆ ಒಂದು ಗುಂಜಿಗೆ ಬಂಗಾರಕ್ಕೆ ಏನು 15,000 ರೂಪಾಯಿ ತಗೊಳಕತ್ತಾರಲ್ಲ, ಗುಂಜಿ ಕಾಳಿಗೆ 15,000 ರೂಪಾಯಿ ನಾವು ತಗೋಬೇಕಾಕತ್. ನಮಗೆ ಯಾಕೆ ಸಾವುಕಾರಕ್ಕೆ ಬರುದಿಲ್ಲ? ನಾವು ಯಾಕೆ ಭಿಕ್ಷಿಕರು ಹಾಕಿವು? ಏನ್ರೆ ನಮ್ಮ ಕಾಳು ಬಿಟ್ಟು ಬದುಕೋರದಾರ ಇವ್ರೆ? ಯಾವ ಫ್ಯಾಕ್ಟ್ರಿ ಯಾವ ಇರಬೇಕು, ಯಾವ ಬಂಗಾರ ಅಂಗಡಿ ಇರಬೇಕು, ಯಾವ ರಾಜಕೀಯ ಅಧಿಕಾರದಾಗಿರ್ಬೇಕು, ಯಾವ ಉದ್ಮೆ ಇರಬೇಕು, ಎಲ್ಲರಿಗೂ ಬೇಕ್ರಿ ಇದು. ಪ್ರಸಂಗ ಬಿದ್ರೆ ಅಂತದೊಂದು ಪಾಲನೆ ಮಾಡ್ತೀವಿ. ಅವಾಗ ಗುಂಜಿಗೆ 15,000 ರೂಪಾಯಿ ಬಂಗಾರಕ್ಕೆ ಏನು ತಗೊಳಕತ್ತಾರ? ನಿಮಗೆ ಬೇಕಾತಂದ್ರೆ, ನಮಗೆ ಮನಸ್ಸಿಗೆ ಬಂದ್ರೆ ಬೆಳೆದು ಕೊಡ್ತೀವಿ ಗುಂಜಿಗೆ ಕಾಳಿಗೆ. ಅದರಂತೆ ಕೊಯ್ಡು ಬತ್ತು, 4 ವರ್ಷದನೇ ಕೊಯ್ಡು ಬತ್ತು. ಸರ್ಕಾರಿ ಯೋಜನೆಗಳೆಲ್ಲ ಬಂದದು. ವ್ಯಾಪಾರಿ ಯೋಜನೆಗಳು ಬಂದದು, ಎಂತಿಂತ ಕಾರ್ಖಾನೆಗಳು ಬಂದದು. ನಮ್ಮ ರೈತರ ಫ್ಯಾಕ್ಟ್ರಿ ಚಾಲು ಇತ್ತು. ರೈತರ ಫ್ಯಾಕ್ಟ್ರಿ ಚಾಲು ಇಟ್ಟ ಎಲ್ಲರಿಗೂ ಅನ್ನ ಕೊಟ್ಟಿವು.
ಬದುಕಿರೆ. ನಮ್ಮದು ಒಂದೇ ಫ್ಯಾಕ್ಟ್ರಿ ಇದ್ದಾಗ ದೇಶದ GDP ಬಿದ್ದಿಲ್ಲ ಯಾತ್ರೆಯಲ್ಲಿ. ಮರತ್ ಕಿಸಿಂದ ರೈತರು ಅವು ಬರೋಣ ಅವನು ಬೆನ್ನ ಹತ್ತಿ, ಇವು ಬರೋಣ ಇವನು ಬೆನ್ನ ಹತ್ತಿ, ಹೆಗಲ ಮ್ಯಾಗ ಕುಣಿಸ್ಕೊಂಡು ಅವ್ರನ್ನ ಸಾಕಷ್ಟು ಊರಾಗ ಮೆರವಣಿಗೆ ಮಾಡಿ ಕಳಿಸ್ತಿರ್ಲ. ಅವ್ರು ಯಾವ ಮಟ್ಟಕ್ಕೆ ಬಂದಾರ ಅಂದ್ರೆ ಇದೇ ಮಾತು ಹೇಳಿದ್ರಲ್ಲ, ಟಾಯ್ಲೆಟ್ದಾಗ ಎಷ್ಟು ಇರ್ತೀರಪ್ಪ ಅಷ್ಟೇ ಇರ್ರಿ ಅಂತೇಳಿ ಆ ಮಟ್ಟಕ್ಕೆ ಬಂದಾರೋ. ಎಚ್ಚೆತ್ತುಕೊಂಡ ಪ್ರತಿ ಹಳ್ಳಿಗೆ ಸಂಘಟನೆಗಳು ಮಾಡಿ ಬೇಕಂದ್ರೆ ಸಂಘಟನೆ ಮುಖಾಂತರ ನೀವು ಗೆಲ್ಲುವಂಥ ಕೆಲಸ ಮಾಡ್ರಿ. ಬ್ಯಾಡಂದ್ರೆ ಏನು ಈ ಭಿಕ್ಷುಕರು ಬರ್ತಾರಲ್ಲ 500 ರೂಪಾಯಿ ಕೊಡಕ್ಕೆ, ಆ ಭಿಕ್ಷುಕರಿಗೆ ದಿನ ಒಂದು 10 ಪೈಸೆ ಮಾಡ್ನಾಗ ಹೋಗಿರಿ. ರೊಕ್ಕದ ಭಿಕ್ಷುಕನ ಆರಿಸ್ಬೇಡ್ರಿ. ನೀವು ತಗೊಂಡ ದಿನ ಒಂದು 10 ಪೈಸೆ ಉಗದ ಕಿಸಿಂದ 500 ನೋಟ್ ಒಂದು ಕಿಶಾಗ ಹಾಕಿ ನಿಮಗೆ ಯಾವ ಬೇಕಾಗ್ತಾನೆ ಅವನು ಆರಿಸ್ಕೊಡ್ರಿ. ಆರಿಸ್ಕೊಟ್ಟು ಎಲ್ಲಿ ಹಾದಾಗ ಬೀದಾಗ ಎದೆ ಮ್ಯಾಗಿನ ಅಂಗಿ ಹಿಡಿದ ಅವನ ಕಡೆ ಕೆಲಸ ತಗೊಳ್ಳುವಂಥ ಕೆಲಸ ಮಾಡ್ರಿ. ದಯವಿಟ್ಟು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.